ಚಿತ್ರ ನೋಡಿ. ಯಾಕಂದ್ರೆ ಸ್ಟಾರ್ ವಾರ್ ಬೇಡ, ಆಮೇಲೆ 100 ಕೋಟಿ 200 ಕೋಟಿ ಆಮೇಲೆ 500 ಕೋಟಿಗೆ ಸಪೋರ್ಟ್ ಮಾಡಬೇಡಿ. ಒಳ್ಳೆ ಕತೆ ಆಗಿರ್ತಾರದಲ್ಲ ಅದನ್ನ ದಯವಿಟ್ಟು ಆ ಚಿತ್ರಕ್ಕೆ ಬೆಲೆ ಕೊಡಿ. 200 ಕೋಟಿ ಎಲ್ಲರೂ ಸಪೋರ್ಟ್ ಮಾಡಿ. ದಯವಿಟ್ಟು ಯಾವುದೇ ಚಿತ್ರ ಆಗಿರ್ಬೋದು ಸಪೋರ್ಟ್ ಮಾಡಿ. ಎಲ್ರಿಗೂ ಮೀಡಿಯಾದವರಿಗೆ ಲವ್ ಯು. ಯಾಕಂದ್ರೆ ಹೊಸದು ನಮ್ಗೆಲ್ಲ ಇದೆಲ್ಲ ಬರಲ್ಲ. ನಾವು ಯಾವತ್ತೂ ಅಷ್ಟೇ ಇಲ್ಲಿ ಏನ್ ಬರುತ್ತೆ ಅದನ್ನ ಮಾತಾಡ್ತೀವಿ ಹೊರತು ಇಲ್ಲೆಲ್ಲ ಯಾವ್ದು ಬರುತ್ತೆ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಯಾವುದೇ ಮೀಡಿಯಾ ಒಂದು ಚಿಕ್ಕ ವಿಚಾರ ಹೇಳ್ತೀನಿ. ರೀಲ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಶಾರ್ಟ್ ಫಿಲಮ್ ಆಗಿರ್ಬೋದು, ದೊಡ್ಡ ಫಿಲಮ್ ಆಗಿರ್ಬೋದು, ಆಕ್ಟರ್ ಎಲ್ಲರೂ ಒಂದೇ ಸರ್. ಡಿಫ್ರೆನ್ಶಿಯೇಟ್ ಮಾಡಕ್ ಹೋಗಲ್ಲ. ಸಿನಿಮಾ ಅಂತ ಬಂದಾಗ ನಾನು ಗೌರವ ಎಲ್ಲ ಯೂಟ್ಯೂಬ್ ಇಂದ ಬಂದಿರೋದು. ಬಟ್ ಆಕ್ಟಿಂಗ್ ಭೇದ ಭಾವ ಇಲ್ಲ. ನೋಡೋ ಜಾಗ ಬೇರೆ ಇರುತ್ತೆ. ಥಿಯೇಟ್ರಾ, ಫೋನ್ ಸ್ಕ್ರೀನಾ, ಮನೆ ಟಿವಿನಾ ಅಂತ ಅಷ್ಟೇ ವ್ಯತ್ಯಾಸ. ಅದೇ ನಮ್ಗೆಲ್ಲ ಒಂದು ಕನ್ಸಿರುತ್ತಲ್ಲ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದು, ಅದು ಖುಷಿ ಸರ್. ಬಹಳ ಖುಷಿ ಆಯ್ತು ಸರ್. ಅಂಡ್ ಥ್ಯಾಂಕ್ ಯು ಸೊ ಮಚ್. ಒಟ್ಟಿನಲ್ಲಿ ಒಂದಂತೂ ಸತ್ಯ, ಆರಾಮಾಗಿ ಕುಟುಂಬ ಸಮೇತರಾಗಿ ಬಂದು ನೀವು ಆರಾಮ್ ಅರವಿಂದ್ ಸ್ವಾಮಿನ ನೋಡಿ ಮತ್ತೆ ಇನ್ನ 4 ಜನ ಕಳಿಸ್ತೀರಾ 100% ನೀವು ಹೋಗಿ ನೋಡಿದ್ರೆ. ಆಮೇಲೆ ತುಂಬಾ ಜನ ಕಾಡ್ತಾನೆ ಆರಾಮ್ ಅರವಿಂದ್ ಸ್ವಾಮಿ, 2-3 ದಿನ ಕಾಡ್ತಾನೆ ನಿಮ್ಗೆ ಮೈಂಡಲ್ಲಿ. ಅವ್ರು ಕಾಡ್ತಾರೆ, ರಿತಿಕಾ ಅವ್ರು ಕಾಡ್ತಾರೆ, ಮಿಲನ್ ಅವ್ರು ಕಾಡ್ತಾರೆ, ಗೌರವ್ ಅವ್ರು ಕಾಡ್ತಾರೆ, ವಿಕ್ಕಿ ಅವ್ರು ಕಾಡ್ತಾರೆ, ಜನಕ್ಕೆ ಎಲ್ರಿಗೂ ಕಾಡ್ತಾ ಇರ್ತಾರೆ. ಸೊ ಖಂಡಿತ ನೀವು ಎಲ್ಲಾರ್ಗು ಶೇರ್ ಮಾಡಿ, ನೀವು ಫ್ರೆಂಡ್ಸ್ ಗಳಿಗೆಲ್ಲ ಹೇಳಿ. ಸಿನಿಮಾಗೆ ಇನ್ನ 2 ದಿನ 100 ರೂಪೀಸೇ ಇರುತ್ತೆ ಟಿಕೆಟ್. ಫ್ಯಾಮಿಲಿ ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ನೋಡಿ ಸರ್. ಯಾಕೆಂದ್ರೆ ಆಲ್ಮೋಸ್ಟ್ ತುಂಬಾ ಜನ ಕೇಳಿದೆ, ಥಿಯೇಟರ್ಗೆ ಹೋದ್ರೆ 300 ರೂಪಾಯಿ ಟಿಕೆಟ್, ಪಾಪ್ಕಾರ್ನ್ 300 ರೂಪಾಯಿ, ಹಂಗೆ ಹಿಂಗೆ ಅಂತಾರೆ. ಸೊ ಇಲ್ಲಿ ನಿಮ್ಗೆ ಪಾಪ್ಕಾರ್ನ್ ತಿನ್ನಕ್ಕೂ ಗ್ಯಾಪ್ ಸಿಗಲ್ಲ. ಇಂಟ್ರೋಲ್ ಬ್ಲಾಕ್ ಅಲ್ಲಿ ಏನಾಗ್ಬೋದು ಅಂದ್ಬಿಟ್ಟು ಸುಮ್ಮನೆ ತಲೆ ಕೆಡಿಸ್ಕೊಂಡು ಒಳಗಡೆನೆ ಕೂತಿರ್ತೀರಾ. ಸೊ ಹಂಗಾಗಿ 100 ರೂಪಾಯಿ ಬಂದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್. ಕುತೂಹಲಕ್ಕೆ ಕೆರಳಿಸುತ್ತೆ, ಕುತೂಹಲದಿಂದ ಸಿನಿಮಾ ನಿಮ್ಮನ್ನ ಮುಕ್ತಾಯಗೊಳಿಸುತ್ತೆ, ಅದಂತೂ ಪಕ್ಕ. ಸೊ ದಯವಿಟ್ಟು ಆರಾಮ್ ಅರವಿಂದ್ ಸ್ವಾಮಿಯನ್ನ ಕನ್ನಡಿಗರೆಲ್ಲ ಬರಬೇಕು, ಥಿಯೇಟರ್ ಅಲ್ಲಿ ಬೆನ್ ತಟ್ಟಬೇಕು, ನಮ್ಮಂತ ಎಲ್ಲ ಕಲಾವಿದರನ್ನ ಪ್ರೋತ್ಸಾಹಿಸ್ಬೇಕು. ಅಲ್ಲ ಸೀರಿಯಲ್ ಬಿಡ್ತಾಳೆ, ನಾನು ಕುಡಿಯೋದ್ ಬಿಡ್ತೀನಿ, ಮೇಕಪ್ ಹಾಕದ್ ಬಿಡ್ತೀಯ. ಅದು ಆ ಸಿನಿಮಾನು ಬರ್ತಾ ಇದೆ ಸರ್. ಅದು ಇನ್ನ ಲೇಟ್ ಸರ್. ಆರಾಮ್ ಅರವಿಂದ್ ಸ್ವಾಮಿ ನಾ ಕರೆದ್ರೆ ಬರ್ತೀಯಾ ಎಲ್ಗೆ? ನನ್ನ ಮನ್ಸಿಗೆ ಮದುವೆ ಆಗಕ್ಕೆ ಅದನ್ನು ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ದೇ ಇರೋಳು. ಅದೇ ತರ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತಂದೆ ತಾಯಿಗಳ ಖುಷಿಗೋಸ್ಕರ ಇಷ್ಟ ಇದ್ರೆ ಮದುವೆ ಮಾಡಿಸಿ, ಆದ್ರೆ ಮಕ್ಕಳನ್ನ ಬಾವಿಗೆ ತಳ್ಳೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಆದ್ರೂ ಕೂಡ ಆರಾಮ್ ಅರವಿಂದ ಸ್ವಾಮಿ ಸಕಾಲಾಗಿದೆ ಮೂವಿ. ಗೌರವಣ್ಣ ಬರುತ್ತೆ ಕಂಡ್ರೆ ಬರ್ತೀಯಾ? ನನಗೂ ಖುಷಿಗೆ ಏನು ಮಾತಾಡಕ್ಕಾಗಿಲ್ಲ, ಹಂಗೆ ಬಂದ್ಬಿಟ್ಟೆ ಸರ್. ಸಿನಿಮಾ ಬಗ್ಗೆ ತುಂಬಾ ಹೇಳ್ತಾ ಇದೀವಿ, ಬಟ್ ಸಿನಿಮಾ ರಿಸಲ್ಟ್ ಇವಾಗ ಗೊತ್ತಾಗ್ತದೆ ಸರ್. ನಾನೊಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾ ನೋಡಿದ್ಮೇಲೆ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಅದ್ಭುತವಾಗಿದೆ ಸಿನಿಮಾ. ಇನ್ನೂ 2 ದಿನ 100 ರೂಪೀಸ್ಗೆ ಟಿಕೆಟ್ ಇರುತ್ತೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಖಂಡಿತವಾಗ್ಲೂ ನೋಡಿ. ತುಂಬಾ ಜನ ಕೇಳ್ತಾ ಇದ್ರಿ ಟಿಕೆಟ್ಗೆ 300 ರೂಪಾಯಿ, ಪಾಪ್ಕಾರ್ನ್ 300 ರೂಪಾಯಿ ಅಂತ. ಇಲ್ಲಿ ನಿಮ್ಗೆ 100% ಪಾಪ್ಕಾರ್ನ್ ತಿನ್ನಕ್ಕೂ ಗ್ಯಾಪ್ ಟೈಮ್ ಸಿಗಲ್ಲ. ಪೆಟ್ರೋಲ್ ಬ್ಲಾಕಲ್ಲಿ ಅಷ್ಟೇ ತಲೆ ಕೆಡಿಸ್ಕೊಂಡು ನೋಡ್ತಾ ಇರ್ತೀವಿ ಸಿನಿಮಾ. 100 ರೂಪೀಸ್ ಟಿಕೆಟ್ ಇದೆ ಸರ್. ಒಳ್ಳೆ ಮನೋರಂಜನೆ ಸರ್. ದಯವಿಟ್ಟು ಕನ್ನಡ ಸಿನಿಮಾ ಥಿಯೇಟರ್